ಕರ್ನಾಟಕದ ರಾಜಕೀಯ ಹಾಗೂ ಸಾರ್ವಜನಿಕ ವಲಯದಲ್ಲೇ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಇದೀಗ ಮತ್ತೊಂದು ದೊಡ್ಡ ತಿರುವು ಸಿಕ್ಕಿದೆ. ಹಾಸನದಲ್ಲಿ ನಡೆದ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡ ನ್ಯಾಯಾಲಯಕ್ಕೆ ಭಾರೀ ಪ್ರಮಾಣದ ಚಾರ್ಜ್ ಶೀಟ್ ಸಲ್ಲಿಸಿದ್ದು, ಈ ಪ್ರಕರಣದ ಗಂಭೀರತೆಯನ್ನ ಮತ್ತಷ್ಟು ಎತ್ತಿ ತೋರಿಸಿದೆ. ಒಟ್ಟು 13,712 ಪುಟಗಳ ದೋಷಾರೋಪ ಪಟ್ಟಿಯನ್ನ ಹಾಸನದ ಹಿರಿಯ ಸಿವಿಲ್ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ. ಅಂದರೆ ಪ್ರಕರಣ ಎಷ್ಟು ಆಳವಾಗಿ ತನಿಖೆಗೆ ಒಳಪಟ್ಟಿದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸೂಚನೆ. ಈ ಪ್ರಕರಣದ ಮೂಲವೇ 2024ರ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಬಂದ ಒಂದು ದೂರು. ಜೆಡಿಎಸ್ ಏಜೆಂಟ್ ಆಗಿದ್ದ ವಕೀಲ ಪೂರ್ಣಚಂದ್ರ ನೀಡಿದ ದೂರಿನ ಆಧಾರದಲ್ಲೇ ಈ ತನಿಖೆ ಶುರುವಾಯಿತು. ಚುನಾವಣೆಯ ಸಮಯದಲ್ಲೇ ಇಂತಹ ಸಂವೇದನಾಶೀಲ ವಿಡಿಯೋಗಳು ಹೊರಬಂದಿದ್ದು, ಇದು ರಾಜಕೀಯ ಉದ್ದೇಶದಿಂದ ಆಗಿದೆಯಾ ಅಥವಾ ನಿಜವಾಗಿಯೂ ಅಪರಾಧ ಜಾಲವಿದೆಯಾ ಅನ್ನೋ ಪ್ರಶ್ನೆ ಆಗಲೇ ಜನರಲ್ಲಿ ಮೂಡಿತ್ತು. ಈಗಿನ ತನಿಖಾ ವರದಿ ನೋಡಿದ್ರೆ ಕೇವಲ ಇದು ರಾಜಕೀಯ ಗಿಮಿಕ್ ಅಲ್ಲ, ಇದರ ಹಿಂದೆ ಸಂಘಟಿತ ರೀತಿಯ ಹಂಚಿಕೆ ಜಾಲ ಇದ್ದಿರೋ ಸಾಧ್ಯತೆಗಳನ್ನ ಎಸ್ಐಟಿ ಉಲ್ಲೇಖಿಸಿದೆ. ತನಿಖೆಯಲ್ಲಿ ಬಹಿರಂಗವಾದ ಪ್ರಮುಖ ಅಂಶಗಳಲ್ಲಿ ಒಂದೇನೆಂದ್ರೆ, ಆರೋಪಿಗಳು ಹಾಸನದಲ್ಲೇ ಸುಮಾರು 70 ಪೆನ್ ಡ್ರೈವ್ಗಳನ್ನ ಖರೀದಿಸಿ ಅದರಲ್ಲಿ ವಿಡಿಯೋಗಳನ್ನ ಲೋಡ್ ಮಾಡಿ ಹಂಚಿಕೆ ಮಾಡಿರುವುದು. ಅಂದರೆ ಇದು ಒಬ್ಬರ ಕೆಲಸ ಅಲ್ಲ, ಒಟ್ಟಾರೆ ತಂಡವೊಂದು ವ್ಯವಸ್ಥಿತವಾಗಿ ಕೆಲಸ ಮಾಡಿದಂತೆ ಕಾಣುತ್ತಿದೆ. ಇದನ್ನ ಸಾಬೀತುಪಡಿಸಲು 277 ಜನರ ಸಾಕ್ಷ್ಯ ಹೇಳಿಕೆಗಳನ್ನ ದಾಖಲಿಸಿದ್ದು, ಎಫ್ಎಸ್ಎಲ್ ವರದಿ ಸೇರಿದಂತೆ ತಾಂತ್ರಿಕ ಸಾಕ್ಷಿಗಳನ್ನ ಕೂಡ ಜೋಡಿಸಲಾಗಿದೆ. ಅಂದರೆ ಕೇವಲ ಆರೋಪಗಳಲ್ಲ, ಡಿಜಿಟಲ್ ಟ್ರೇಸ್ಗಳನ್ನು ಹಿಡಿದುಕೊಂಡು ಪ್ರಕರಣ ಕಟ್ಟಲಾಗಿದೆ. ಒಟ್ಟು 52 ಜನರ ಹೆಸರು ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದ್ದು, ಅದರಲ್ಲಿ 39 ಜನರ ವಿರುದ್ಧ ಆರೋಪಗಳು ಸಾಬೀತಾಗಿವೆ ಎಂದು ಎಸ್ಐಟಿ ಹೇಳಿದೆ. ನವೀನ್, ಕಾರ್ತಿಕ್, ಚೇತನ್, ಲಿಖಿತ್ ಗೌಡ ಸೇರಿದಂತೆ ಹಲವು ಆರೋಪಿಗಳು ಈ ಜಾಲದಲ್ಲಿ ಭಾಗಿಯಾಗಿದ್ದಾರೆ ಎಂದು ಹೇಳಲಾಗಿದೆ. ರಾಜಕೀಯವಾಗಿ ನೋಡಿದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಹೆಸರುಗಳು ಈ ಪಟ್ಟಿಯಲ್ಲಿ ಕಾಣಿಸಿಕೊಂಡಿರುವುದು ಪ್ರಕರಣಕ್ಕೆ ಮತ್ತಷ್ಟು ಸವಾಲಿನ ಸ್ವರೂಪ ನೀಡಿದೆ. ಅಂದರೆ ಇದು ಒಂದು ಪಕ್ಷದ ವಿರುದ್ಧದ ಪ್ರಕರಣ ಅಲ್ಲ, ಹಲವಾರು ಕಡೆಗಳಿಂದ ಸಂಪರ್ಕ ಹೊಂದಿರುವ ಪ್ರಕರಣ ಅನ್ನೋದು ಇಲ್ಲಿ ಗೋಚರವಾಗುತ್ತಿದೆ. ಇನ್ನೊಂದು ದೊಡ್ಡ ಅಂಶ ಏನಂದ್ರೆ, ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದಲ್ಲೇ ಪ್ರಜ್ವಲ್ ರೇವಣ್ಣ ಅವರ ಹೆಸರು ಕೇಳಿ ಬಂದಿದೆ. ಮಹಿಳೆಯರ ಸಮ್ಮತಿ ಇಲ್ಲದೆ ವಿಡಿಯೋ ಚಿತ್ರೀಕರಣ ಮಾಡಿ ಅದನ್ನ ಹಂಚಿಕೆ ಮಾಡಿದ ಆರೋಪಗಳನ್ನ ಎಸ್ಐಟಿ ದೃಢಪಡಿಸಿದೆ. ಕೆಲವರು ತಮ್ಮ ಮೊಬೈಲ್ಗಳಿಂದಲೇ ಈ ವಿಡಿಯೋಗಳನ್ನ ಇನ್ನೊಬ್ಬರಿಗೆ ಕಳಿಸಿರುವುದನ್ನು ಪತ್ತೆ ಹಚ್ಚಲಾಗಿದೆ. ಆದರೆ ವಿಚಿತ್ರವೆಂದರೆ, ಈ ಚಾರ್ಜ್ ಶೀಟ್ನಲ್ಲಿ ಪ್ರಜ್ವಲ್ ಅವರ ಹೆಸರು ನೇರವಾಗಿ ಸೇರಿಸಿಲ್ಲ ಅನ್ನೋ ಮಾಹಿತಿ ಹೊರಬಂದಿದೆ. ಇದು ಮುಂದೆ ಪ್ರಕರಣ ಯಾವ ದಿಕ್ಕಿಗೆ ಹೋಗಬಹುದು ಅನ್ನೋದರಲ್ಲಿ ಕುತೂಹಲ ಹೆಚ್ಚಿಸಿದೆ. ಈಗ ಕಾನೂನು ದೃಷ್ಟಿಯಿಂದ ನೋಡಿದರೆ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಐಟಿ ಕಾಯ್ದೆ, ಭಾರತೀಯ ದಂಡ ಸಂಹಿತೆ ಮತ್ತು ಮಹಿಳೆಯರ ಗೌಪ್ಯತೆ ರಕ್ಷಣೆ ಸಂಬಂಧಿತ ವಿಧಿಗಳು ಅನ್ವಯವಾಗುತ್ತವೆ. ಯಾರಾದರೂ ಸಮ್ಮತಿ ಇಲ್ಲದೆ ಅಶ್ಲೀಲ ವಿಡಿಯೋ ಚಿತ್ರೀಕರಿಸಿ ಹಂಚಿದರೆ ಅವರಿಗೆ 3 ರಿಂದ 7 ವರ್ಷಗಳವರೆಗೆ ಜೈಲು ಶಿಕ್ಷೆ ಜೊತೆಗೆ ದಂಡವೂ ವಿಧಿಸಬಹುದು. ವಿಶೇಷವಾಗಿ ಈಗ ಕಾನೂನು ದೃಷ್ಟಿಯಿಂದ ನೋಡಿದರೆ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಐಟಿ ಕಾಯ್ದೆ, ಭಾರತೀಯ ದಂಡ ಸಂಹಿತೆ ಮತ್ತು ಮಹಿಳೆಯರ ಗೌಪ್ಯತೆ ರಕ್ಷಣೆ ಸಂಬಂಧಿತ ವಿಧಿಗಳು ಅನ್ವಯವಾಗುತ್ತವೆ. ಯಾರಾದರೂ ಸಮ್ಮತಿ ಇಲ್ಲದೆ ಅಶ್ಲೀಲ ವಿಡಿಯೋ ಚಿತ್ರೀಕರಿಸಿ ಹಂಚಿದರೆ ಅವರಿಗೆ 3 ರಿಂದ 7 ವರ್ಷಗಳವರೆಗೆ ಜೈಲು ಶಿಕ್ಷೆ ಜೊತೆಗೆ ದಂಡವೂ ವಿಧಿಸಬಹುದು. ವಿಶೇಷವಾಗಿ ವೋಯೆರಿಸಂ, ಸೈಬರ್ ಪೋರ್ನೋಗ್ರಫಿ ಹಾಗೂ ಔಟ್ರ್ಯಾಗಿಂಗ್, ಮಾಡೆಸ್ಟಿ ಆಫ್ ವಿಮೆನ್ ಅಂತಹ ಸೆಕ್ಷನ್ಗಳು ಗಂಭೀರ ಶಿಕ್ಷೆಗೆ ಕಾರಣವಾಗುತ್ತವೆ. ಇದರಲ್ಲಿ ಸಂಘಟಿತವಾಗಿ ವಿಡಿಯೋ ಹಂಚಿಕೆ ಮಾಡಿದರೆ ಸಂಚು ವಿಧಿಯೂ ಸೇರಬಹುದು. ಅದರಿಂದ ಶಿಕ್ಷೆ ಇನ್ನೂ ಕಠಿಣವಾಗುವ ಸಾಧ್ಯತೆ ಇದೆ. ಚುನಾವಣಾ ಸಮಯದಲ್ಲೇ ಈ ಪ್ರಕರಣ ಹೊರಬಂದಿದ್ದರಿಂದ ಇದು ಪ್ರಜ್ವಲ್ ರೇವಣ್ಣ ಅವರನ್ನ ಟಾರ್ಗೆಟ್ ಮಾಡಲಾಯಿತಾ ಅನ್ನೋ ಪ್ರಶ್ನೆ ಸಹಜ. ಒಂದು ಕಡೆ ನೋಡಿದ್ರೆ ರಾಜಕೀಯ ಲಾಭಕ್ಕಾಗಿ ಇಂತಹ ವಿಷಯಗಳನ್ನ ಬಳಸಿಕೊಳ್ಳುವ ಸಾಧ್ಯತೆ ಇದ್ದೇ ಇರುತ್ತದೆ. ಆದರೆ ಎಸ್ಐಟಿ ನೀಡಿದ ಚಾರ್ಜ್ ಶೀಟ್ ನೋಡಿದ್ರೆ ಕೇವಲ ರಾಜಕೀಯ ದಾಳಿಯಷ್ಟೇ ಅಲ್ಲ, ಡಿಜಿಟಲ್ ಸಾಕ್ಷ್ಯ, ಸಾಕ್ಷಿಗಳ ಹೇಳಿಕೆಗಳು ಇತ್ಯಾದಿ ಇರುವುದರಿಂದ ಪ್ರಕರಣದಲ್ಲಿ ನಿಜವಾದ ಅಪರಾಧ ಅಂಶಗಳು ಇದ್ದಿರಬಹುದು ಅನ್ನೋದು ಗೋಚರಿಸುತ್ತದೆ. ಅಂತಿಮವಾಗಿ ಇದು ನ್ಯಾಯಾಲಯದ ತೀರ್ಪಿನಿಂದಲೇ ಸ್ಪಷ್ಟವಾಗಬೇಕು. ಭವಿಷ್ಯದಲ್ಲಿ ಈ ಪ್ರಕರಣ ಯಾವ ದಿಕ್ಕಿಗೆ ಹೋಗಬಹುದು ಅನ್ನೋದನ್ನ ನೋಡಿದ್ರೆ, ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಅಂದ್ರೆ ಮುಂದೆ ಟ್ರಯಲ್ ಪ್ರಕ್ರಿಯೆ ಆರಂಭವಾಗುತ್ತದೆ. ಸಾಕ್ಷಿಗಳ ಹೇಳಿಕೆ, ಫೋರೆನ್ಸಿಕ್ ಸಾಕ್ಷ್ಯ, ಡಿಜಿಟಲ್ ಡೇಟಾ ಎಲ್ಲ ಸೇರಿ ನ್ಯಾಯಾಲಯದಲ್ಲಿ ಪರಿಶೀಲನೆಗೊಳಗಾಗುತ್ತವೆ.
ಪ್ರಜ್ವಲ್ ರೇವಣ್ಣ ಅವರ ಪಾತ್ರದ ಬಗ್ಗೆ ಇನ್ನಷ್ಟು ತನಿಖೆ ನಡೆಯುವ ಸಾಧ್ಯತೆ ಇದೆ. ಹಾಗಾಗಿ ಮುಂದೆ ಹೆಚ್ಚುವರಿ ಚಾರ್ಜ್ ಶೀಟ್ ಕೂಡ ಬರಬಹುದು. ಕೆಲವು ಆರೋಪಿಗಳು ತಪ್ಪಿತಸ್ಥರಾಗಿದ್ದರೆ ಕಠಿಣ ಶಿಕ್ಷೆ ಎದುರಿಸಬೇಕಾಗುತ್ತದೆ. ಇನ್ನೊಂದೆಡೆ ರಾಜಕೀಯವಾಗಿ ನೋಡಿದ್ರೆ ಈ ಪ್ರಕರಣದ ಪರಿಣಾಮ ಮುಂದಿನ ಚುನಾವಣೆಗಳ ಮೇಲೂ ಬೀಳುವ ಸಾಧ್ಯತೆ ಇದೆ. ಒಟ್ಟಾರೆ ಹೇಳೋದಾದ್ರೆ ಇದು ಕೇವಲ ಒಂದು ವಿಡಿಯೋ ವೈರಲ್ ಪ್ರಕರಣ ಅಲ್ಲ, ಇದೊಂದು ದೊಡ್ಡ ಮಟ್ಟದ ಸೈಬರ್ ಅಪರಾಧ, ಮಹಿಳಾ ಗೌಪ್ಯತೆ ಉಲ್ಲಂಘನೆ ಮತ್ತು ರಾಜಕೀಯ ವಿವಾದಗಳು ಎಲ್ಲವೂ ಗಂಭೀರ ಪ್ರಕರಣ. ಈಗ ಎಲ್ಲರ ಕಣ್ಣು ನ್ಯಾಯಾಲಯದ ತೀರ್ಪಿನತ್ತ ನೆಟ್ಟಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.